ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ರವರ ರಾಜಕೀಯ ಜೀವನ ಇದೆಯಲ್ಲ, ಅದು ಹೂವಿನ ಹಾಸಿಗೆಯಲ್ಲ. ಕಲ್ಲು ಮುಳ್ಳುಗಳು, ಮಧ್ಯ ಮಧ್ಯದಲ್ಲಿ ಒಂದಷ್ಟು ಹೂವುಗಳು ಮತ್ತು ವಿವಾದಗಳಿಂದ ಕೂಡಿದ ಜೀವನ ಅವರದಾಗಿತ್ತು. ಇವತ್ತಿಗೆ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ 10 ವರ್ಷಗಳನ್ನು ಪೂರೈಸಿದ್ದಾರೆ. ಈ ಹಂತದಲ್ಲಿ ಅವರು ಕಳೆಕೊಂಡದ್ದೆಷ್ಟು, ಪಡೆಕೊಂಡದ್ದೇನು, ಪಡೆದುಕೊಂಡದ್ದೆಷ್ಟು ಅನ್ನುವಂಥ ಚರ್ಚೆ ಶುರುವಾಗಿದೆ. ಒಬ್ಬ ರಾಜಕೀಯ ನೇತಾರ, ನಾಯಕ ಹೇಗಿರಬೇಕು ಮತ್ತು ಹೇಗಿರಬಾರದು, ಏನು ಮಾಡಬೇಕು, ಏನು ಮಾಡಬಾರದು ಅನ್ನೋದಕ್ಕೆ ಡಿ.ಕೆ. ಶಿವಕುಮಾರ್ ಅತ್ಯುತ್ತಮ ಉದಾಹರಣೆ. ಜೊತೆಗೆ ಒಬ್ಬ ಪ್ರಬಲ ಸಮುದಾಯದ ನಾಯಕರಾಗಿಯೂ ಕೂಡ ತಾವು ಇಟ್ಟಿರ್ತಕ್ಕಂಥ ಗುರಿಯನ್ನು ಬೆನ್ನಟ್ಟಿಯೂ ಕೂಡ ಗುರಿ ಸಾಧನೆಯಾಗದೇ ಇರತಕ್ಕಂಥ ಈ ಹೊತ್ತಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ನಡೆ ಏನು, ನುಡಿ ಏನು, ಈ ಎಲ್ಲದರ ಕುರಿತಂತೆ ಇವತ್ತು ನಾನು ನಿಮಗೆ ಹೇಳ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಡಿ.ಕೆ. ಶಿವಕುಮಾರ್, ಡಿ.ಕೆ. ಸಾಹೇಬ, ಕನಕಪುರದ ಬಂಡೆ, ಟ್ರಬಲ್ ಶೂಟರ್, ಹೀಗೆ ಆಪತ್ ಬಾಂಧವ, ಹೀಗೆ ಒಂದಲ್ಲ ಒಂದು ಹಲವಾರು ಹೆಸರುಗಳಿಂದ ಕರೆಸಿಕೊಳ್ಳುವಂಥ ಡಿ.ಕೆ. ಶಿವಕುಮಾರ್ ಅಲಿಯಾಸ್ ಕರ್ನಾಟಕದ ಡಿ.ಸಿ.ಎಂ, ಉಪಮುಖ್ಯಮಂತ್ರಿ, ಕೆಪಿಸಿಸಿ ಅಧ್ಯಕ್ಷರು ಆಗಿರತಕ್ಕಂಥ ಶಿವಕುಮಾರ್ ಅವರ ರಾಜಕೀಯ ಜೀವನಕ್ಕೆ ಇವತ್ತು ಮಹತ್ವದ ಮೈಲುಗಲ್ಲು. ಕೆಪಿಸಿಸಿ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಅವರ ಮಾತುಗಳನ್ನೇ ಹೇಳೋದಾದರೆ ಕಾಂಗ್ರೆಸ್ ಪಕ್ಷದಲ್ಲಿ ಕಸ ಗುಡಿಸಿದ್ದೀನಿ ಅನ್ನೋಂಥ ಒಂದು ಮಾತನ್ನು ಹೇಳ್ತಾರೆ. ಹಾಗೆ ಕಾಂಗ್ರೆಸ್ ಪಕ್ಷದಲ್ಲಿ ಕಸ ಗುಡಿಸುವ ಕೆಲಸದಿಂದ ಸೇರಿಕೊಂಡಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಇವತ್ತು ಕೆಪಿಸಿಸಿ ಅಧ್ಯಕ್ಷರಾಗಿ ವರ್ಷಗಳನ್ನು ಪೂರೈಸಿದ್ದಾರೆ. ಇದು ದೊಡ್ಡ ಸಾಧನೆ ಏನೋ ಸರಿ, ಆದರೆ ಒಬ್ಬ ರಾಜಕಾರಣಿಯಾಗಿ, ಒಬ್ಬ ಚತುರ ರಾಜಕಾರಣಿಯಾಗಿ, ಟ್ರಬಲ್ ಶೂಟರ್ ಆಗಿ, ಸಂಘಟನಾ ಚತುರನಾಗಿ ಡಿ.ಕೆ. ಶಿವಕುಮಾರ್ ಪಡೆದುಕೊಂಡದ್ದೆಷ್ಟು, ಕಳೆದುಕೊಂಡದ್ದೆಷ್ಟು ಅನ್ನುವಂಥ ಚರ್ಚೆ ಈಗ ರಾಜ್ಯಾದ್ಯಂತ ಶುರುವಾಗಿದೆ. ಅದರಲ್ಲೂ ಪ್ರಮುಖವಾಗಿ ಒಕ್ಕಲಿಗ ಸಮುದಾಯದ ಪ್ರಮುಖ ನಾಯಕರಾಗಿ, ಒಕ್ಕಲಿಗ ಸಮುದಾಯದ ಇನ್ನಿತರ ನಾಯಕರನ್ನೇ ಎದುರಿಸುತ್ತಾ ಬೆಳೆದಿರ್ತಕ್ಕಂಥ ಮತ್ತು ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೇ ಇರತಕ್ಕಂಥ ಡಿ.ಕೆ. ಶಿವಕುಮಾರ್ ರಾಜಕಾರಣದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಬೆಳೆದು ನಿಂತಿರ್ತಕ್ಕಂಥದ್ದು ಸಣ್ಣ ಮಾತೇನಲ್ಲ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಪಯಣ ಇದೆಯಲ್ಲ, ಅದು ಅಷ್ಟು ಸರಳವೂ ಅಲ್ಲ, ಸುಲಭವೂ ಅಲ್ಲ, ಮತ್ತು ತರ್ಕಕ್ಕೆ ನಿಲುಕದ್ದು ಅಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗೆ ನೋಡಿದರೆ ಡಿ.ಕೆ. ಶಿವಕುಮಾರ್ ಈಗ ಹೆಚ್ಚು ಒಂದು ಸುದ್ದಿಗೆ, ವಿವಾದಕ್ಕೆ ಒಳಗಾಗ್ತಾ ಇರತಕ್ಕಂಥದ್ದು ಕಳೆದ 1 ವರ್ಷದಿಂದ ತನಗೆ ಸಿಗಬೇಕಾಗಿರ್ತಕ್ಕಂಥ ಸ್ಥಾನಮಾನ, ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸ್ಕೊಳ್ಳಿ, ಅಂದರೆ ಆ ಮೂಲಕ ನನಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಿ ಅನ್ನುವಂಥ ಒಂದು ಮಾತನ್ನು, ಈ ಒಂದು ರೀತಿ ರಂಪಾಟವನ್ನು, ವಿವಾದವನ್ನು ಮಾಡ್ತಾಲೇ ಡಿ.ಕೆ. ಶಿವಕುಮಾರ್ 1 ವರ್ಷವನ್ನು ಕಳೆದು ಬಿಟ್ಟಿದ್ದಾರೆ. ಹೇಳಿದಂತೆ ಕೊಟ್ಟ ಮಾತನ್ನು ಪಾಲಿಸಿ ಅನ್ನುವಂಥ ಮಾತು ಹೇಳುವಂಥದ್ದು ಸಿದ್ದರಾಮಯ್ಯನವರಿಗೆ ಮತ್ತು ಹೈಕಮಾಂಡ್ಗೆ, ತಾವು ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸ್ಕೊಳ್ಳಿ ಮತ್ತು ನಾನು ದೊಡ್ಡ ಶ್ರಮಪಟ್ಟಿದ್ದೇನೆ, ಶ್ರಮಕ್ಕೆ ತಕ್ಕ ಕೂಲಿ ಕೊಡಿ ಅನ್ನುವಂಥ ಮಾತನ್ನು ಕೇಳ್ತಾನೆ ಇವತ್ತು ಡಿ.ಕೆ. ಶಿವಕುಮಾರ್ ಇವತ್ತಿನ ಒಂದು ದಿನಕ್ಕೆ ಬಂದು ನಿಂತುಬಿಟ್ಟಿದ್ದಾರೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆವರೆಗೂ ಕೂಡ 10 ಬಾರಿ, ಈಗಾಗಲೇ ಕಳೆದ 1 ವರ್ಷದಿಂದ 10 ಬಾರಿ ಹೈಕಮಾಂಡ್ಗೆ ಭೇಟಿ ನೀಡಿದ್ರು. ಅಲ್ಲಿ ಅವರ ಭೇಟಿಗಾಗಿ ಸಾಕಷ್ಟು ಕಾದು ಕುಳಿತರು, ಆದರೆ ಯಾವುದೇ ಯೂಸ್ ಆಗಿಲ್ಲ. ಹೈಕಮಾಂಡ್ನ ರಾಹುಲ್ ಗಾಂಧಿ ಆಗಿರಲಿ ಅಥವಾ ಸೋನಿಯಾ ಗಾಂಧಿ ಆಗಿರಲಿ, ಪ್ರಿಯಾಂಕಾ ಗಾಂಧಿ ಆಗಿರಲಿ, ಅವರ CM ಕನಸಿಗೆ ಒಂದು ಪೊರೆಯುವಂಥ ಕೆಲಸ ಇಲ್ಲಿವರೆಗೂ ಆಗಲೇ ಇಲ್ಲ. ಇವತ್ತು 10 ವರ್ಷ ತುಂಬಿರ್ತಕ್ಕಂಥ ಈ ಸಂದರ್ಭದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಕನಸು ನನಸಾಗಿಲ್ಲ ಅನ್ನುವಂಥದ್ದು ಬಹಳ ಪ್ರಮುಖ. ಅದು ಒಂದು ರೀತಿ ಸಾಧನೆಯೇ. 10 ವರ್ಷಗಳ ಕಾಲ ಕೆಪಿಸಿಸಿ ಅಧ್ಯಕ್ಷ ಆಗಿರುವಂಥದ್ದು ಇದೆಯಲ್ಲ, ಅದು ಮಾಮೂಲಿ ಮಾತಲ್ಲ, ಅದು ಅವರು ಪಡೆದುಕೊಂಡದ್ದು ಅವರ ಸಾಧನೆಯಲ್ಲಿ ಗುರುತಿಸಲಾಗುತ್ತೆ. ಜೊತೆಗೆ ಇಲ್ಲಿವರೆಗೂ ಡಿ.ಕೆ. ಶಿವಕುಮಾರ್ ಅವರನ್ನೇ ನಂಬಿಕೊಂಡು ಸುಮಾರು ಒಂದು 10-12 ಉಪಚುನಾವಣೆಗಳನ್ನು ಕಾಂಗ್ರೆಸ್ ಗೆದ್ದಿದೆ. ಡಿ.ಕೆ. ಶಿವಕುಮಾರ್ ಮೇಲೆ ಭಾರ ಹಾಕಿಬಿಟ್ಟು, ಅದರಲ್ಲೂ BJP ಸರ್ಕಾರ ಅಧಿಕಾರದಲ್ಲಿರುವಂಥ ಸಮಯದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ರಾಜ್ಯದಲ್ಲಿ ಅಧಿಕಾರ ನಡೆಸುವಾಗ ಹೋಗಿ ಆ ರಾಜ್ಯದ ಉಪಚುನಾವಣೆಗಳನ್ನು ಗೆಲ್ಲಿಸಿಕೊಂಡು ಬಂದು ತಮ್ಮ ಶಕ್ತಿಯನ್ನು ತೋರಿಸಿದ್ದಾರೆ. ಅಲ್ಲದೆ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ತಮ್ಮ ಶಕ್ತಿಯನ್ನು ತೋರಿಸಿದ್ದಾರೆ. ಅದು ಗುಜರಾತ್ನ ಅಹಮದ್ ಪಟೇಲ್ ಅವರ ಸರ್ಕಾರ ಆಗಿರಬಹುದು ಅಥವಾ ಬೇರೆ ಬೇರೆ ರೀತಿಯ ರಾಜ್ಯಗಳ ಕಾಂಗ್ರೆಸ್ ಪಕ್ಷದ ಸರ್ಕಾರ
ಸರ್ಕಾರ ಆಗಿರ್ಬೋದು, ಅಲ್ಲೂ ಕೂಡ ತಮ್ಮ ಶಕ್ತಿಯನ್ನು ತೋರಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಅದಷ್ಟೇ ಅಲ್ಲದೆ ಸೋನಿಯಾ ಗಾಂಧಿ ಅವರಿಗೆ ಬೆಂಬಲವಾಗಿ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವ್ರು. ಅವ್ರದ್ದು ಯಾವುದೇ ಇ.ಟಿ. ಮತ್ತು CBI ರೇಡ್ ಆದಾಗಲೂ ಕೂಡ ಎದೆಗುಂದದೆ ಕುಗ್ಗದೆ ಕಾಂಗ್ರೆಸ್ ಪಕ್ಷದ ಪರವಾಗಿಯೇ ನಿಂತು ಬಿಜೆಪಿ ಪಕ್ಷದ ಯಾವುದೇ ಆಮಿಷಗಳಿಗೂ ಒಳಗಾಗದೆ ಪಕ್ಷಕ್ಕೋಸ್ಕರ ಜೈಲುವಾಸವನ್ನು ಕೂಡ ಅನುಭವಿಸಿದವರು ಡಿ ಕೆ ಶಿವಕುಮಾರ್. ರಾಹುಲ್ ಗಾಂಧಿಯವರ ಚುನಾವಣೆಯಲ್ಲಿ ಅವರು ಎಲ್ಲ ನಿಂತ್ಕೊಳ್ತಾರೆ ಅಲ್ಲಿ ಹೋಗಿ ಶ್ರಮಪಟ್ಟು ಗೆಲ್ಲಿಸಿಕೊಂಡು ಬಂದವರು. ಅದರಲ್ಲೂ ಕೇರಳದಲ್ಲಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯವರನ್ನು ಶ್ರಮಪಟ್ಟು ಗೆಲ್ಲಿಸಿಕೊಂಡು ಬಂದವರು. ಬೇರೆ ಯಾವುದೇ ರಾಜ್ಯದ ಚುನಾವಣಾ ಉಸ್ತುವಾರಿಗಳನ್ನು ಕೊಟ್ಟರು ಕೂಡ ಅಲ್ಲಿ ಶ್ರಮಪಟ್ಟು ಕೆಲಸ ಮಾಡಿ ಗೆದ್ದಿಸ್ಕೊಂಡು ಬಂದಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಶ್ರಮ ಇದೆಯಲ್ಲ, ಅದು ಸಾಮಾನ್ಯದಲ್ಲ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನೊಂದು ಸ್ಟ್ರೆಂತ್ ಏನು ಗೊತ್ತಾ, ಎಲ್ಲ ಪಕ್ಷಗಳಲ್ಲೂ ಅವರಿಗೆ ಸ್ನೇಹಿತರಿದ್ದಾರೆ, ಅವರ ಮಾತನ್ನು ಕೇಳೋರಿದ್ದಾರೆ. ಮತ್ತು ಡಿ ಕೆ ಶಿವಕುಮಾರ್ ಅವರ ದೊಡ್ಡ ಸ್ಟ್ರೆಂತ್ ಈಗ ಹೂ ಅಂದರು ಯಾವುದೇ ಪಕ್ಷದ ಯಾವುದೇ ಶಾಸಕನನ್ನು ರಾಜೀನಾಮೆ ಕೊಡಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡು ಬರೋಷ್ಟು ಧೈರ್ಯ, ಶಕ್ತಿ, ಸ್ಟ್ರೆಂತು, ಸಾಮರ್ಥ್ಯ ಇಟ್ಕೊಂಡಿರ್ತಕ್ಕಂಥ ಒಬ್ಬ ರಾಜಕಾರಣಿ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕಾಗಿ ಮೊದಲ ಗೆಲುವಲ್ಲೇ ಅವರು MLA ಕೂಡ ಆಗ್ತಾರೆ, ಮೊದಲ ಚುನಾವಣೆಯಲ್ಲೇ, ಮತ್ತು ಮೊದಲ ಚುನಾವಣೆಯಲ್ಲೇ ಮಿನಿಸ್ಟರ್ ಕೂಡ ಆಗ್ತಾರೆ. ಅಲ್ಲಿಂದ ಹೊರಟಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮಿನಿಸ್ಟರು ಆಗ್ತಾರೆ, ವಿವಿಧ ಖಾತೆಗಳನ್ನು ನಿಭಾಯಿಸ್ತಾರೆ, KPCC ಪ್ರೆಸಿಡೆಂಟ್ ಆಗ್ತಾರೆ, ಚುನಾವಣಾ ಉಸ್ತುವಾರಿಯನ್ನು ವಹಿಸ್ಕೊಳ್ತಾರೆ, ಮತ್ತು ಇವತ್ತು ರಾಜ್ಯದ DCM ಆಗ್ತಾರೆ. ಇದು ಅವರ ಸಾಧನೆ. 6 ವರ್ಷ ಆಗಿದೆ. ಅದ್ರ ಪ್ರಯುಕ್ತ ನಮ್ಮೆಲ್ಲ MLAಗಳು ಯಾರ್ಯಾರು ಗೆದ್ದಿದ್ದಾರೆ, MLCಗಳು, ಅವ್ರಿಗೆಲ್ಲ ಒಂದು ಊಟ ಕೊಡ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ಇನ್ನೊಂದು ದಿನ ನಮ್ಮ ಡೆಪ್ಯೂಟಿ ಕ್ಯಾಂಡಿಡೇಟ್ಸು ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅವರಿಗೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವ್ರಿಗೆಲ್ಲ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಕಳೆದುಕೊಂಡದ್ದೆಷ್ಟು, ಮಾಡಬಾರದನ್ನು ಮಾಡಿದ್ದೇನು ಅನ್ನುವಂಥದ್ದನ್ನು ಕೂಡ ನಾವು ಲೆಕ್ಕ ಹಾಕಬೇಕಲ್ವಾ. ಅದರಲ್ಲಿ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಕ್ಯಾರೆಕ್ಟರ್ ಬರುತ್ತೆ. ಅವರು ಸ್ವತಃ ಮುಂಗೋಪಿ, ಮತ್ತು ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ, ಅವರು ಶಾಸಕರ ತಂಡವನ್ನು ಕಟ್ಕೊಳ್ಳಿಲ್ಲ ಅನ್ನುವಂಥ ಒಂದು ಮಾತು. ಜೊತೆಗೆ ಸ್ವಲ್ಪ ರಿಸರ್ವ್ ಮೈಂಡ್ನವರು ಡಿ ಕೆ ಶಿವಕುಮಾರ್ ಅನ್ನುವಂಥದ್ದು. ಒಂದಷ್ಟು ಅಹಂಕಾರಿ, ಈಸಿಯಾಗಿ ಶಾಸಕರಿಗೆ ಮತ್ತು ಕಾರ್ಯಕರ್ತರಿಗೆ ಅವರು ಕೈಗೆ ಎಟಕೋದಿಲ್ಲ ಅನ್ನುವಂಥ ಒಂದು ಆರೋಪವು ಕೂಡ ಡಿ ಕೆ ಶಿವಕುಮಾರ್ ಅವರ ಮೇಲಿದೆ. ನೋಡಿ, ನಾವು ಯಾವುದೇ ಪೂರ್ವಾಗ್ರಹವಿಲ್ಲದೆ ಫೋಕಸ್ ಟಿವಿ ಡಿ ಕೆ ಶಿವಕುಮಾರ್ ಅವರ ರಾಜಕೀಯದ ಪಯಣವನ್ನು ಬಿಚ್ಚಿಡ್ತಾ ಇದ್ವಿ. ಜೊತೆಗೆ ಬೆನ್ನಿಗಿರುವ ನಾಯಕರು ಕೂಡ ನಾಯಕರಾಗಲಿ ಶಾಸಕರಾಗಲಿ ಅಂತ ಹೇಳಿಕೊಳ್ಳುವಂತಹ ದೊಡ್ಡ ಮಟ್ಟದ ನಾಯಕರು ಡಿ ಕೆ ಶಿವಕುಮಾರ್ ಅವ್ರಿಗಿಲ್ಲ. ಒಂದು ಮಾತು ಹೇಳ್ತಾರಲ್ಲ, ಯಥಾ ರಾಜ ತಥಾ ಪ್ರಜಾ ಅನ್ನುವಂಥದ್ದು. ನೀವು ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗಿರೋ ಶಾಸಕರನ್ನು ನೋಡಿದರೆ ಈ ಮಾತು ನಿಮಗೆ ಗೊತ್ತಾಗುತ್ತೆ. ನೋಡಿ, ಡಿ ಕೆ ಶಿವಕುಮಾರ್ ಅವ್ರಿಗೆ ಬೆನ್ನಿಗಿರ್ತಕ್ಕಂಥದ್ದು ಅದೇ ಯೂತ್ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಆಗಿದ್ದಂತಹ ಮೊಹಮ್ಮದ್ ನಲ್ಪಾಟ್, ವಿವಾದಗಳ ಸರ್ದಾರ. ಅದರ ನಂತರ ವಿನಯ್ ಕುಲಕರ್ಣಿ ಅಂತ ಶಾಸಕ, ಅಥವಾ ನಮ್ಮ ಬಳ್ಳಾರಿಯ ನಾರಾ ಭರತ್ ರೆಡ್ಡಿ ಅಂಥವರು, ವೀರೇಂದ್ರ ಪಪ್ಪಿ ಅಂಥವರು, ಡಾಕ್ಟರ್ ರಂಗನಾಥ್ ಅಂಥವರು, ಅಥವಾ ಇಕ್ಬಾಲ್ ಹುಸೇನ್ ಅಂಥ ಒಂದು ರೀತಿಯ ಕಡಿಮೆ ಬುದ್ಧಿಯ ಶಾಸಕ. ಈ ತರಹದ ಶಾಸಕರು ಅವ್ರ ಜೊತೆಗಿರ್ತಕ್ಕಂಥದ್ದು. ಅಥವಾ ತಲೆನೇ ನಿಲ್ತಾ ಇಲ್ಲ, ಮೊದಲ ಬಾರಿ MLA ಆದರೂ ಕೂಡ ತಲೆನೇ ನಿಲ್ಲದಂತೆ ಮಾತನಾಡ್ತಾ ಇರ್ತಕ್ಕಂಥ ಚನ್ನಗಿರಿಯ ಶಿವಗಂಗಾ ಬಸವರಾಜ್ ತರಹದ ಶಾಸಕರನ್ನು ಬೆನ್ನಿಗೆ ಕಟ್ಕೊಂಡಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರ ವೈಫಲ್ಯಗಳಲ್ಲೊಂದು. ದೊಡ್ಡ ಮಟ್ಟದ ನಾಯಕರು ಅವ್ರ ಬೆನ್ನಿಗಿಲ್ಲ, ಅವ್ರ ಸಪೋರ್ಟಿಗಿಲ್ಲ, ಓಪನ್ ಆಗಿ ಬರಲ್ಲ ಅನ್ನುವಂಥದ್ದು. ಜೊತೆಗೆ ಶ್ರಮಕ್ಕೆ ತಕ್ಕ ಕೂಲಿ ಕೇಳಿ ವಿವಾದವನ್ನು ಹುಟ್ಟು ಹಾಕ್ಕೊಂಡಿದ್ದು ಇದೇ ಡಿ ಕೆ ಶಿವಕುಮಾರ್. ಆ ಮೂಲಕ ಹೈಕಮಾಂಡ್ಗೆ ಸೆಡ್ ಹೊಡೆದಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಈ ಬಗ್ಗೆ 1 ವರ್ಷದಿಂದ ಕುರ್ಚಿ ಕಿತ್ತಾಟವನ್ನು ಎಳ್ಕೊಂಡೇ ಬಂದುಬಿಟ್ರು. ಅದರಿಂದ ಆಗಿರ್ತಕ್ಕಂಥ ಪಕ್ಷದ ವರ್ಚಸ್ಸಿಗೆ ಆಗಿರ್ತಕ್ಕಂಥ ಧಕ್ಕೆ, ಸರ್ಕಾರಕ್ಕಾಗಿರ್ತಕ್ಕಂಥ ಧಕ್ಕೆ ಕಡಿಮೆ ಏನಲ್ಲ. ಇದ್ರ ಜೊತೆಗೆ ಮುನಿರತ್ನ, HD ಕುಮಾರಸ್ವಾಮಿ ಈ ಥರದ ಒಂದು ನಾಯಕರ ಜೊತೆಗೆ ತೀರಾ ವೈಯಕ್ತಿಕ ಜಗಳವೇನೋ ಅನ್ನೋ ಅಷ್ಟು ಮಟ್ಟಕ್ಕೆ ನಿಂತ್ಕೊಂಡು ಜಗಳವನ್ನು ಮಾಡಿರ್ತಕ್ಕಂಥದ್ದು, ವೈಯಕ್ತಿಕ ಹಠ ಮತ್ತು ದ್ವೇಷವನ್ನು ಸಾಧನೆ ಮಾಡಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರ ವೈಫಲ್ಯಗಳಲ್ಲಿ ಒಂದು. ಇದಲ್ಲದೆ ರಮೇಶ್ ಜಾರಕಿಹೊಳಿ ಅವರನ್ನ ಇಲ್ಲಿ ನಾವು ಪ್ರಸ್ತಾಪಿಸಲೇಬೇಕು, ಮತ್ತು KN ರಾಜಣ್ಣ ಅವರನ್ನ ಪ್ರಸ್ತಾಪಿಸಬೇಕು. ಯಾವಾಗ ಡಿ ಕೆ ಶಿವಕುಮಾರ್ ರಮೇಶ್ ಜಾರಕಿಹೊಳಿ ಅವರ ಆ ಒಂದು ಇಶ್ಯೂ ಬರುತ್ತೋ, ಆ ಒಂದು ಅವರ ಅಶ್ಲೀಲ CD ಅಥವಾ ವಿಡಿಯೋ ಇಶ್ಯೂ ಬರುತ್ತೋ, ಅಲ್ಲಿ ಸಾಕಷ್ಟು ಅವರ ಮೇಲೆ ಆರೋಪಗಳು ಕೇಳಿಬರುತ್ತೆ. ಡಿ ಕೆ ಶಿವಕುಮಾರ್ ಅವರ ಹಿಂದೆ ಇವರೇ ಇದ್ದವರು, ಇವರೇ ಮಾಡಿಸಿರೋದು ಅನ್ನೋಂಥದ್ದು ಇಲ್ಲಿವರೆಗೂ ಸಾಬೀತಾಗಿಲ್ಲ ಅಲ್ವಾ. ಇದಲ್ಲದೆ ರಮೇಶ್ ಜಾರಕಿಹೊಳಿ ಥರದಾನೆ ಸ್ವತಃ ಸ್ವಪಕ್ಷದ ಸಚಿವರೇ ಆಗಿರ್ತಕ್ಕಂಥ KN ರಾಜಣ್ಣ ಅಧಿವೇಶನದಲ್ಲೇ ನನ್ನ ಮೇಲೆ ಹನಿ ಟ್ರ್ಯಾಪ್ ಮಾಡಿಸಲಾಗ್ತಾ ಇದೆ ಅನ್ನೋಂಥ ಒಂದು ಆರೋಪವನ್ನು ಮಾಡ್ತಾರೆ. ಈ ಕುರಿತಂತೆ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಅನ್ನುವಂಥ ಒಂದು ಮಾತನ್ನು ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಮುಜುಗರ ಆಗುವಂಥ ಮಾತನ್ನು KN ರಾಜಣ್ಣ ಹೇಳ್ತಾರೆ. ಇದರ ಹಿಂದೆನೂ ಕೂಡ ಡಿ ಕೆ ಶಿವಕುಮಾರ್ ಇದ್ದಾರೆ ಅನ್ನುವಂಥ ಒಂದು ಆರೋಪಗಳು ಕೇಳಿ ಬಂದಿವೆ.
ಅದಕ್ಕೆ ಇಲ್ಲಿವರೆಗೂ ಕೂಡ ಸ್ಪಷ್ಟನೆ ಸಿಕ್ಕಿಲ್ಲ. ಆದರೆ ಈ ಎರಡೂ ನಾಯಕರಿದ್ದಾರಲ್ಲ, KN ರಾಜಣ್ಣ ಆಗಿರಲಿ, ರಮೇಶ್ ಜಾರಕಿಹೊಳಿ ಅವರಾಗಿರಲಿ, DK ಶಿವಕುಮಾರ್ ಅವರ ವಿರುದ್ಧ ಎಲ್ಲಿ ಬೇಕೋ ಹಾಗೆ, ಹೇಗೆ ಬೇಕೋ ಹಾಗೆ ನಿಂತ್ಕೊಂಡು ಇವತ್ತಿಗೂ ವಾಗ್ದಾಳಿ ನಡೆಸ್ತಾರೆ. ಆ ಮಟ್ಟಿಗಿನ ರಾಜಕೀಯ ವರ್ಚಸ್ಸನ್ನು ಅವರು ಕುಂದು ಮಾಡಿಕೊಂಡ್ರು, ಒಂದು ರೀತಿ ಕಳಂಕ ಹೊತ್ಕೊಂಡ್ರು ಅನ್ನುವಂಥದ್ದು ವಾಸ್ತವ. ಇದರ ಜೊತೆಗೆ 1 ವರ್ಷದಿಂದ ಹೈಕಮಾಂಡ್ಗೆ ಸೆಡ್ ಹೊಡೆದಿರ್ತಕ್ಕಂಥ DK ಶಿವಕುಮಾರ್ ತಮ್ಮ ಬೆಂಬಲಿಗರನ್ನ ಬಿಟ್ಟು ದೆಹಲಿಗೆ ಓಡಾಡಿಸುವಂಥದ್ದು, ಬೇರೆ ಪಕ್ಷಕ್ಕೆ ಓಡಾಡಿಸುವಂಥದ್ದು, ರೆಸಾರ್ಟಿಗೆ ಓಡಾಡಿಸುವಂಥದ್ದು, CM ಸಿದ್ದರಾಮಯ್ಯ ವಿರುದ್ಧ ಸ್ಟೇಟ್ಮೆಂಟ್ಗಳನ್ನು ಕೊಡುವಂಥದ್ದು, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ, ಅಧಿಕಾರ ಬಿಟ್ಕೊಡಿ ಅಂತ ಹೇಳಿಸುವಂಥದ್ದು, ಜೊತೆಗೆ ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅಂತ ಹೇಳಿಕೆಗಳನ್ನು ಕೂಗಿಸುವಂಥದ್ದು, ಈ ಥರದ ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಬೇಕು ಅಷ್ಟು ಡ್ಯಾಮೇಜು, ಸರ್ಕಾರಕ್ಕೆ ಎಷ್ಟು ಡ್ಯಾಮೇಜ್ ಬೇಕು ಅಷ್ಟು ಡ್ಯಾಮೇಜ್ಗೂ ಕೂಡ ನೇರವಾಗಿ ಅಲ್ಲದೆ ಇದ್ರೂ ಕೂಡ ಪರೋಕ್ಷವಾಗಿ DK ಶಿವಕುಮಾರ್ ಕಾರಣರಾದರು ಅನ್ನೋದ್ರ ಜೊತೆಗೆ ಹೈಕಮಾಂಡ್ಗೂ ಕೂಡ ಸಡ್ಡು ಹೊಡೆದ್ರು ಕೂಲಿ ಕೇಳೋದ್ರ ಮೂಲಕ. ಯಾಕಂದರೆ ಹಿಂದೆ ದುಡಿದಿರ್ತಕ್ಕಂಥವ್ರು ಭಾಳ ಜನ ಇದ್ರೂ ಕೂಡ G ಪರಮೇಶ್ವರ್ ಥರದವರು ಅವ್ರು ಯಾವತ್ತೂ ಕೂಲಿ ಕೇಳಲಿಲ್ಲ, ಪಕ್ಷದ ನಿಷ್ಠರಾಗಿಯೇ ಉಳಿದ್ರು. ಮೀಡಿಯಾ ಮುಂದೆ ನಾನು ಪಕ್ಷದ ನಿಷ್ಠಾವಂತ ಅಂತ ಹೇಳ್ಕೊಳ್ಳುವಂಥ DK ಶಿವಕುಮಾರ್ ಹಿಂದ್ಗಡೆ ಕೂಲಿ ಕೇಳ್ತಾರೆ, ನನಗೆ ಗೊತ್ತು, ನಾವು ಮಾತಾಡ್ಕೊಂಡಿದ್ದೀವಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ಇದೆಲ್ಲವೂ ಕೂಡ ವರ್ಚಸ್ಸಿಗೆ ಧಕ್ಕೆ ಆಗಿರ್ತಕ್ಕಂಥದ್ದು. ಜೊತೆಗೆ DK ಶಿವಕುಮಾರ್ ಅವರನ್ನ ಬ್ಲಾಕ್ ಮೇಲ್ ರಾಜಕಾರಣಿ ಅಂತಲೂ ಕೂಡ ವಿಪಕ್ಷದವರು ಕರೀತಾರೆ. ಸ್ವಪಕ್ಷದವರು ಕೂಡ ಒಂದಷ್ಟು ಜನ ಆ ಥರದ ಆರೋಪಗಳನ್ನು ಮಾಡ್ತಾರೆ. ಆ ಆರೋಪದಿಂದನೂ ಕೂಡ ಅವರು ಕಳಿಸ್ಕೋಬೇಕಿದೆ. ಜೊತೆಗೆ ಬೆಂಬಲಿಗರಿಂದ ಧಮಕಿ ಹಾಕಿಸಿ ಪಕ್ಷಕ್ಕೆ ಹಾನಿ ಮಾಡಿಸಿ ಅರಾಜಕತೆಯನ್ನು ಉಂಟು ಮಾಡುವಂಥ ಕೆಲಸವನ್ನು ಕೂಡ DK ಶಿವಕುಮಾರ್ ಇವತ್ತಿಗೆ ಮಾಡಿರೋದು. ಜೊತೆಗೆ ಮತ್ತೊಂದು ದೊಡ್ಡ ಅಪವಾದ ಅವ್ರ ಮೇಲಿರ್ತಕ್ಕಂಥದ್ದು, BJPಯೊಂದಿಗೆ ಗುರುತಿಸ್ಕೊಂಡಿದ್ದಾರೆ. RSSನ ಒಂದು ಯಾವ ವಿಚಾರವನ್ನು ರಾಹುಲ್ ಗಾಂಧಿ ತೀವ್ರವಾಗಿ ವಿರೋಧಿಸ್ತಾರೋ, RSSನ ನಿಲುವುಗಳನ್ನು, ಅವರ ನಂಬಿಕೆಗಳನ್ನು, ಅವರ ಪೊಲಿಟಿಕಲ್ ಸ್ಟೈಲನ್ನು, ಅದನ್ನು DK ಶಿವಕುಮಾರ್ ಅಪ್ಪಿಕೊಂಡಿರ್ತಕ್ಕಂಥದ್ದು. ಅಧಿವೇಶನದಲ್ಲೇ ನಮತ್ಸೆ ಸದಾವತ್ಸಲೆ ಹೇಳಿರ್ತಕ್ಕಂಥದ್ದು, ಹಿಂದೂ ಕುಂಭಮೇಳಕ್ಕೆ ಹೋಗಿರ್ತಕ್ಕಂಥದ್ದು, ಮೋದಿಯನ್ನು ಹೊಗಳಿರ್ತಕ್ಕಂಥದ್ದು, ಈ ಥರದ ಒಂದು ಪಟ್ಟಿ ಮಾಡಿದ್ರೆ ಒಂದು 100 ಎಡವಟ್ಟುಗಳನ್ನು ಮಾಡಿಕೊಂಡು ಇವತ್ತು DK ಶಿವಕುಮಾರ್ ಅತ್ತ ದರಿ ಇತ್ತ ಪುಲಿ, ಅತ್ತ ಕೆರೆ ಇತ್ತ ಒಂಥರ ಬಾವಿ ಅನ್ನೋ ರೀತಿಯಲ್ಲಿ ಇದ್ದು ಬಿಟ್ಟಿದ್ದಾರೆ. ಬಿಸಿ ತುಪ್ಪವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಪರಿಣಮಿಸಿದ್ದಾರೆ. ಇದು DK ಶಿವಕುಮಾರ್ ಅವರು ಕಳೆದ 10 ವರ್ಷಗಳಿಂದ ಅವರ ಮಾಡ್ಕೊಂಡು ಬಂದಿರತಕ್ಕಂಥ ರಾಜಕಾರಣ ಮತ್ತು ಇಡೀ ರಾಜಕಾರಣ ಇದು ಹೀಗಿದೆ. ಹಾಗಾಗಿ DK ಶಿವಕುಮಾರ್ ಅವರಿಗೆ CM ಗಾದಿ ತುಸು ದೂರವೇ ಉಳಿದು ಬಿಟ್ಟಿದೆ ಅನ್ನೋದು. ಎಸ್ ವೀಕ್ಷಕರೇ, DK ಶಿವಕುಮಾರ್ ಅವರ 10 ವರ್ಷಗಳ ಸಾಧನೆ ಮತ್ತು ಇಡೀ ರಾಜಕೀಯ ಜೀವನವನ್ನು ಕೆಲವು ಪದಗಳಲ್ಲಿ ಕಟ್ಕೊಡ್ಲಿಕ್ಕೆ ನಾನು ಪ್ರಯತ್ನಿಸಿದ್ದೇನೆ. ಹೋಪ್ ಯು ವಿಲ್ ಬಿ ಎಂಜಾಯ್. ಈ ಕುರಿತ ಮತ್ತೊಂದು ವಿಚಾರದೊಂದಿಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ TV.